ಹಾಯ್ ಫ್ರೆಂಡ್ಸ್, ನಾನು ವೇದಾವತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಾಳೆ ದಿಂಡಲ್ಲಿ ಜ್ಯೂಸ್ ಮಾಡ್ತಾ ಇರುವಂಥದ್ದು. ಆರೋಗ್ಯಕ್ಕೆ ತುಂಬ ಹತ್ತಿರವಾಗಿರುವಂತಹ ಬಾಳೆ ದಿಂಡಲ್ಲಿ ಜ್ಯೂಸ್ ಮಾಡೋಣ. ಇಲ್ಲಿ ಬಾಳೆ ದಿಂಡನ್ನ ಹೊರಗಡೆ ಇರುವಂತಹ ಸಿಪ್ಪೆನ ತೆಗೆದುಬಿಟ್ಟು ನಾರು ಬೀಳಿಸ್ಕೊಂಡು ಸ್ವಲ್ಪ ಸಣ್ಣ ಕಟ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸಣ್ಣಕ್ಕೆ ಕಟ್ ಮಾಡಬೇಕು ಅಂತ ಏನಿಲ್ಲ, ಮೀಡಿಯಂ ಸೈಜಲ್ಲೂ ಕೂಡ ಕಟ್ ಮಾಡಿ ಇಟ್ಕೊಳ್ಬೋದು. ಯಾಕೆಂದ್ರೆ ರುಬ್ಬಿ ಹಾಕೋದ್ರಿಂದ ಇದನ್ನ ಯಾವ ಸೈಜಲ್ಲಿ ಬೇಕಾದರೂ ಹಾಕೊಳ್ಬೋದು. ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ತೀನಿ. ಇಲ್ಲಿ ಬಾಳೆ ದಿಂಡನ್ನ ಮಕ್ಕಳಿಗೆ ಡೈರೆಕ್ಟ್ ಆಗಿ ತಿನ್ನಿಸ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ. ಅಂದ್ರೆ ಪಲ್ಯ ಅಥವಾ ಏನಾದ್ರು ಬೇರೆ ರೆಸಿಪಿ ಏನಾದ್ರು ಮಾಡಿ ತಿನ್ನಿಸಿದಾಗ ಅದು ಸ್ವಲ್ಪ ಗಟ್ಟಿ ಇದೆ, ತಿನ್ನೋದಕ್ಕೆ ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಅಂತ ಟೈಮಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ಮಕ್ಕಳಿಗೆ ಅಂತಾನೆ ನಾವು ಜ್ಯೂಸ್ ಮಾಡಿ ಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಅದು ಅಲ್ಲದೆ ದೊಡ್ಡವರಿಗೂ ಕೂಡ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾನೇ ಬೆನಿಫಿಟ್ ಇದೆ. ಯಾಕೆಂದ್ರೆ ಇಲ್ಲಿ ಬಾಳೆ ದಿಂಡನ್ನ ಬೇಯಿಸ್ಕೊಳ್ದೇನೆ ಡೈರೆಕ್ಟ್ ಆಗಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಹತ್ರ ಅಂತಾನೆ ಹೇಳ್ಬೋದು. ಈಗ ಬಾಳೆ ದಿಂಡು ಹಾಕೊಂಡಾಯ್ತು. ಈಗ ಬೆಲ್ಲ ಸೇರಿಸ್ಕೊಳ್ಳೋಣ. ಬೆಲ್ಲ ನಿಮಗೆ ಸ್ವೀಟ್ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ನೋಡಿ ಹಾಕೊಳ್ಳಿ. ಹಾಗೆ ಇದ್ರ ಜೊತೆಗೆ ಒಂದೆರಡು ಏಲಕ್ಕಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಸ್ವಲ್ಪನೂ ನೀರು ಸೇರಿಸ್ಕೊಳ್ದೇ ರುಬ್ಕೊಂಡಿರುವಂಥದ್ದು. ಈಗ ಒಂದು ಜಾಲರಿ ತಗೊಂಡು ಅದನ್ನು ಸೋಸ್ಕೊಳ್ತಾ ಇದ್ದೀನಿ. ಇಲ್ಲಿ ಬಾಳೆ ದಿಂಡಲ್ಲೇ ರಸ ಇರೋದ್ರಿಂದ ಅದನ್ನ ಜಾಲರಿಲಿ ಸೋಸ್ಕೊಳ್ಳೋದ್ರಿಂದ ರಸ ಏನಿದೆ ಕೆಳಗಿಳಿಯುತ್ತೆ. ಅದು ಅಲ್ಲದೆ ನಾನು ಇಲ್ಲಿ ಸ್ವಲ್ಪನೂ ನೀರು ಸೇರಿಸ್ಕೊಂಡಿಲ್ಲ, ಅದರಲ್ಲೇ ನೀರೇ ಇರೋದ್ರಿಂದ ನೀರು ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ. ಈ ಬಾಳೆ ದಿಂಡು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಕೂದಲನ್ನು ಹೊರಗಡೆ ತೆಗೆದು ಹಾಕುತ್ತೆ. ಅದು ಅಲ್ಲದೆ ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಅಂಶಗಳನ್ನು ಕೂಡ ತೆಗೆದು ಹಾಕುತ್ತೆ. ಇಲ್ಲಿ ಸ್ವೀಟಿಗೆ ಬೆಲ್ಲ ಹಾಕೊಂಡಿದ್ದೀನಲ್ಲ, ಬೆಲ್ಲ ಹಾಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂದರೆ ಸಕ್ಕರೆ ಹಾಕೊಳ್ಬೋದು. ಬಟ್ ಬೆಲ್ಲ ತುಂಬಾನೇ ಒಳ್ಳೇದಲ್ವಾ, ಸೊ ಹಾಗಾಗಿ ಬೆಲ್ಲ ಹಾಕೊಂಡಿದ್ದೆ. ನೋಡಿ, ರಸ ಹಿಂಟ ಏನಾಗುತ್ತೆ ಅದು ಫುಲ್ ಗಟ್ಟಿ ಆಗುತ್ತೆ. ನೋಡಿ, ರಸ ಕೆಳಗೆ ಬಂತು, ಅದನ್ನು ಸಪ್ರೇಟ್ ಮಾಡ್ಕೊಳ್ತೀನಿ. ಈಗ ಅದೇ ಥರ ಮತ್ತೆ ಇನ್ನೊಂದ್ಸಲ ಹಾಕ್ಕೊಂಡು ಮಾಡ್ಕೊಳ್ತೀನಿ. ಇಲ್ಲಿ ಜಾಲರಿ ಸೋಸ್ಕೊಳ್ಬೇಕಾದ್ರೆ ತುಂಬ ಈಸಿಯಾಗಿ ನಾವು ಇದನ್ನು ಸೋಸ್ಕೊಳ್ಬೋದು. ಕಷ್ಟ ಏನು ಅನಿಸಲ್ಲ, ಯಾಕೆಂದರೆ ಅದು ಈಸಿಯಾಗಿ ರಸ ಬಿಟ್ಕೊಳ್ಳುತ್ತೆ. ಈ ಬಾಳೆ ದಿಂಡಿನ ಸೇವನೆಯಿಂದ ಕಿಡ್ನಿ ಸ್ಟೋನ್ಗೆ ತುಂಬಾ ಒಳ್ಳೆಯದು. ಸ್ಟಾರ್ಟಿಂಗಲ್ಲಿ ಹೊಟ್ಟೆಲಿ ಏನಾದರೂ ಕಿಡ್ನಿ ಸ್ಟೋನ್ ಆಗಿದ್ದರೆ ಇದರಿಂದ ನಿಧಾನವಾಗಿ ಅದು ಕರಗುತ್ತೆ. ಇದನ್ನು ತಿಂಗಳಿಗೆ ಒಂದ್ಸಲನಾದರೂ ತಗೊಳ್ಳೇಬೇಕು. ಏಕೆಂದರೆ ಇದು ಆರೋಗ್ಯಕ್ಕೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಿರೋದ್ರಿಂದ ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲನಾದರೂ ಈ ಜ್ಯೂಸ್ ಮಾಡ್ಕೊಂಡು ಕುಡೀರಿ, ತುಂಬಾ ಒಳ್ಳೆಯದು. ನಾನಿಲ್ಲಿ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಬೆಲ್ಲ ಏಲಕ್ಕಿ ಬಿಟ್ಟು ಬೇರೆ ಏನೂ ಸೇರಿಸ್ಕೊಳ್ತಾ ಇಲ್ಲ. ನಿಮಗೆ ಬೇಕು ಅಂದರೆ ಲೆಮನ್ ಕೂಡ ಹಾಕ್ಕೊಳ್ಬೋದು. ಲೆಮನ್ ಹಾಕ್ಕೊಳ್ಳೋದ್ರಿಂದ ಲೆಮನ್ ಜ್ಯೂಸ್ ಕುಡಿಯೋ ಥರನೇ ಆಗುತ್ತೆ. ಈ ಬಾಳೆ ದಿಂಡಿನ ಜ್ಯೂಸಿಂದ ದೇಹಕ್ಕೆ ತುಂಬಾ ತಂಪು ಇದು. ಈ ಜ್ಯೂಸಿಗೆ ನಾವು ಖಾರವಾಗಿ ಮಾಡ್ಕೊಳ್ಬೋದು. ಅಂದರೆ ಪೆಪ್ಪರು, ಬ್ಲ್ಯಾಕ್ ಸಾಲ್ಟ್ ಎಲ್ಲ ಹಾಕಿ ಮಾಡ್ಕೊಳ್ಬೋದು. ಬಟ್ ಮಕ್ಕಳಿಗೆ ಖಾರವಾಗಿದ್ದರೆ ಅವರು ಕುಡಿಯೋಕ್ಕೆ ಇಷ್ಟಪಡಲ್ಲ, ಸ್ವೀಟ್ ಇದ್ದರೆ ಅವರು ಕುಡಿಯೋಕ್ಕೆ ಇಷ್ಟಪಡ್ತಾರೆ ಅಂದ್ಬಿಟ್ಟು ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ಬಾಳೆ ದಿಂಡಿನ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಇದು ಹಗುರಾಗಿದೆ ಅಂತ ಅನಿಸಲ್ಲ, ಅಂದರೆ ಕಹಿಯಾಗಿದೆ ಅಂತಲೇ ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಈ ಜ್ಯೂಸನ್ನ ಮಾಡ್ಕೊಂಡು ಕುಡಿದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.